ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಫಿಕ್ಸ್. ಹಾಗಾದ್ರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ ಎಂದ ಯತ್ನಾಳ್ ಕೋರ್ ಕಮಿಟಿಯಲ್ಲಿ ನನ್ನ ಹೆಸರು ಅಂತಿಮವಾದ್ರೆ ಸ್ಪರ್ಧೆನೂ ಮಾಡ್ತೀನಿ, ಸ್ಪರ್ಧೆಯಲ್ಲಿ ಗೆಲುವು ನಾನೇ ಸಾಧಿಸ್ತೀನಿ ಎಂದಿದ್ದಾರೆ ಯತ್ನಾಳ್. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒಬ್ಬ ಅಸಮರ್ಥ ಅಧ್ಯಕ್ಷ. ಆತನನ್ನ ಕೆಳಗಿಳಿಸೋದೇ ನಮ್ಮ ಕೆಲಸ, ಅದು ಖಂಡಿತವಾಗ್ಲೂ ಮಾಡ್ತೀವಿ. ನಮ್ಮ ಜೀವ ಇರುವವರೆಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರನ್ನ ಮುಂದುವರಿಸೋದಕ್ಕೆ ನಾವು ಬಿಡೋದಿಲ್ಲ. ನಾನು ವಿಜಯಪುರದಲ್ಲಿ ಒಂದಲ್ಲ ಎರಡು ಬಾರಿ ನಿರಂತರವಾಗಿ ಗೆದ್ದು ಬಂದಂತಹ ಶಾಸಕ. ನನಗೂ ರಾಜ್ಯಾಧ್ಯಕ್ಷನಾಗುವ ಅರ್ಹತೆ, ಯೋಗ್ಯತೆ ಇದೆ. ಒಂದು ವೇಳೆ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ನನ್ನ ಹೆಸರು ಫೈನಲ್ ಆದ್ರೆ ನಾನು ಈ ರಾಜ್ಯಾಧ್ಯಕ್ಷ ಚುನಾವಣೆಗೆ ನಿಂತ್ಕತೀನಿ. ರಾಜ್ಯಾಧ್ಯಕ್ಷನಿಗೆ ನೀಡಬಹುದಾದ 750 ಚಿಲ್ಲರೆ ಮತಗಳನ್ನ ಪಡೆದು ನಾನು ಗೆದ್ದು ಬೀಗ್ತೀನಿ. ಇದು ಹೇಳಿರುವಂತಹದ್ದು ಇನ್ಯಾರೋ ಅಲ್ಲ, ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಯಾವಾಗ ಹಿಂಗೆ ಒಂಥರ ಆಡೋದಕ್ಕೆ ಶುರು ಮಾಡಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಬಿವೈ ವಿಜಯೇಂದ್ರ ಪಟ್ಟವನ್ನು ಸ್ವೀಕರಿಸಿಕೊಂಡ ನಂತರ. ಬಿಜೆಪಿ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಸಕ್ರಿಯನಾಗಿ ಕಾಣಿಸಿಕೊಳ್ತಾ ಇಲ್ಲ. ಅದಾದ ನಂತರ ಬಿವೈ ವಿಜಯೇಂದ್ರ ಅಧ್ಯಕ್ಷನಾದ ನಂತರ ಸಂತೋಷ್ ಜಿ ಹೈಕಮಾಂಡ್ನ ನಾಯಕ, ಸಂತೋಷ್ ಜಿ ಬಣಕ್ಕೂ ಮತ್ತು ಕರ್ನಾಟಕದ BS ಯಡಿಯೂರಪ್ಪರ ಬಣಕ್ಕೂ ಆಗಬರೋದಿಲ್ಲ. ಸ್ಪಷ್ಟವಾಗಿ ಮುಖಗಳನ್ನೇ ನೋಡ್ಕೊಳ್ಳೋದಿಲ್ಲ. ಅವರು ಮುಖತಃ ಭೇಟಿಯಾದರೂ ಕೂಡ ಮುಖ ನೋಡ್ಕೊಂಡು ಮಾತನಾಡದೇ ಇರುವಂತಹ ಒಂದಷ್ಟು ಶತ್ರುತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಆ ಸಂತೋಷ್ ಜಿ ಬಣದಲ್ಲಿ ಸಕ್ರಿಯರಾಗಿರುವಂತಹ ಒಬ್ಬ ಬಿಜೆಪಿ ನಾಯಕ, ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಸಂತೋಷ್ ಜಿಯ ಬೆಂಬಲವನ್ನು ಪಡೆದುಕೊಂಡು ಬಿವೈ ವಿಜೇಂದ್ರರನ್ನ ಎದುರು ಹಾಕ್ತಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಬಿವೈ ವಿಜೇಂದ್ರರಿಗೆ ಪಕ್ಷ ಉಲ್ಲಂಘನೆ ಅಥವಾ ಪಕ್ಷದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ, ಶಿಸ್ತು ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಬಿವೈ ವಿಜೇಂದ್ರರಿಗೆ ಯತ್ನಾಳ್ ವಿರುದ್ಧ ಈವರೆಗೂ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ದಮ್ಮು ತಾಕತ್ತು ಬೇಕು ಅಂತ GT ದೇವೇಗೌಡರು ಹೇಳಿದ್ರಲ್ಲ, ಅದೇ ತರಹದ ಮಾತನ್ನ ಯತ್ನಾಳ್ ಕೂಡ ಹೇಳಿದ್ರು. ನನ್ನ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ನೋಡೋಣ. ಯಾಕೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಕೇಂದ್ರದ ಸಂತೋಷ್ ಜಿ ಇವರಿಗೆ ಬೆಂಬಲಿತರಾಗಿ ನಿಂತ್ಕೊಂಡಿದ್ರು. ಈ ಒಂದು ವಿಚಾರದಲ್ಲಿ ಬಿವೈ ವಿಜೇಂದ್ರ ಈವರೆಗೂ ಕೂಡ ಯತ್ನಾಳ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಮೊನ್ನೆ ಪಂಚಮಸಾಲಿ ಸಮುದಾಯದ ಮೇಲೆ ಕಾಂಗ್ರೆಸ್ನ ನಾಯಕರು ಲಾಠಿ ಚಾರ್ಜ್ ಮಾಡಲು ಆದೇಶವನ್ನು ಕೊಟ್ಟಾಗಲೂ ಕೂಡ ಆ ಪಂಚಮಸಾಲಿ ಸಮುದಾಯದ ಪರ ಸಂಪೂರ್ಣವಾಗಿ 100% ನಿಂತುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಯತ್ನಾಳ್. ಅದರ ವಿರುದ್ಧವೂ ಕೂಡ ಬಿವೈ ವಿಜೇಂದ್ರ ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಕೋರ್ ಕಮಿಟಿ ಸಭೆಗೆ ಗೈರಾಗಿದ್ರು ಯತ್ನಾಳ್. ಗೈರಾದಂಥ ಯತ್ನಾಳ್ ಬಿವೈ ವಿಜೇಂದ್ರ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂತಹದ್ದು ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಈಗ ಬಿವೈ ವಿಜೇಂದ್ರ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ವಿವಾದಾತ್ಮಕವಾದಂಥ ಹೇಳಿಕೆ ಅನ್ನೋ ತರಹದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನನ್ನು ಒಂದು ವೇಳೆ ಕೋರ್ ಕಮಿಟಿ ಫೈನಲ್ ಮಾಡಿದ್ರೆ ಆ ಸ್ಪರ್ಧೆಯಲ್ಲಿ, ಆ ಚುನಾವಣೆಯಲ್ಲಿ ಗೆದ್ದು ಬೀಗ್ತೀನಿ, ಗೆಲುವು ನಿಶ್ಚಿತ, ಗೆಲುವು ಖಚಿತ, ಗೆಲುವು ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿರುವಂತಹದ್ದು.